ಹೊಳೆನರಸೀಪುರ ತಾಲೂಕಲ್ಲಿ ಮೂಡ್ಲಿಪೆ ಗ್ರಾಮ ಪಂಚಾಯತಿ, ಕಟ್ಟೆಬೆಳಗಲಿ ಗ್ರಾಮ ಪಂಚಾಯತಿ, ಹಳೇಕೋಟೆ ಗ್ರಾಮ ಪಂಚಾಯತಿ ಹಾಗೂ ದೊಡ್ಡಬ್ಯಾಟಳ್ಳಿ ಗ್ರಾಮ ಪಂಚಾಯತಿ, ಈ 4 ಪಂಚಾಯತಿಗಳಲ್ಲೂ ಕೂಡ ಅಧ್ಯಕ್ಷರು ಸೈನ್ ಹಾಕಲ್ಲ. ಅಧ್ಯಕ್ಷರು ಸೈನ್ ಹಾಕಿಲ್ಲ, ಗ್ರಾಮ ಸಭೆ ಆಗಿಲ್ಲ. ಆದ್ರೂ ಕೂಡ ಪಿಡಿಒ ಕಲಿ ಒತ್ತಾಯವಾಗಿ ಸೈನ್ ಮಾಡಿಸ್ಕೊಂಡು ಇಒ ಕೊಟ್ಟಿಗೆ ಆಗ್ಬೋದು, ಅಡಿಷನಲ್ ಆಕ್ಷನ್ ಪ್ಲಾನ್ ಆಗ್ಬೋದು, ಇಲ್ಲಿ ಸಿಒ ಕಲಿ ಅಲ್ಲೇ ಸೈನು ಮಾಡಿಸ್ಕೊಂಡ್ ಬಂದು ತಾಲೂಕ್ ಪಂಚಾಯತಿಗೆ ಇಟ್ಕೊಂಡಿದ್ದಾರೆ. ನಾವೆಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತೀವಿ ಅಂತ ಅವ್ರಿಗೆ ಮಾಹಿತಿ ಬಂತು, ಅದನ್ನ ಆ ಸಂಬಂಧಪಟ್ಟ ರೆಸ್ಪೆಕ್ಟಿವ್ ಪಂಚಾಯತಿಗಳಿಗೆ ಡಿಸ್ಪರ್ಸ್ ಮಾಡಿಲ್ಲ, ಹಂಗೆ ಇಟ್ಕೊಂಡು ಕೂತಿದ್ದಾರೆ. ಈಗ ಆರೇ ಮುಖ್ಯ ಫೋನ್ ಮಾಡಿ ಮೊದಲು ರದ್ದು ಮಾಡ್ಲಿ, ಅದು ಕೊಡ್ಬೇಡ್ರಿ, ಅದು ಪಂಚಾಯತಿಗಳಿಗೆ ಕೊಡ್ಬೇಡ್ರಿ ಅಂತ 2 ಸರಿ ಇವಾಗ ಫೋನ್ ಮಾಡ್ತಾರೆ. ನಮ್ಮ ಆಪ್ತ ಸಹಾಯಕರು ಕೂಡ ಕೇಳಕ್ ಹೋಗಿದ್ರು, ಕೊಡ್ರಿ ಕಾಪಿನ ಅಂತ. ಇಲ್ಲ ಬೇಡ, ಸಿಒ ಮೇಡಮ್ ಕೊಡ್ಬೇಡಿ, ಸಿಒ ಮೇಡಮ್ ಕೊಡ್ಬೇಡಿ ಅಂತಾರೆ ಅಂತ. ಈ ರೀತಿಯಾದ ಪರಿಸ್ಥಿತಿ ನಮ್ಮ ಜಿಲ್ಲಾ ಪಂಚಾಯತಿ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳ ಪರಿಸ್ಥಿತಿ ಈ ರೀತಿ ಆಗಿದೆ. ಯಾವ ತಾಲೂಕು ಹೋಗ್ಲಿ ಸ್ವಾಮಿ, ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ಭೇಟಿ ಕೊಡ್ಲಿ, ಸರ್ ಅಷ್ಟು % ಕೊಡ್ಬೇಕು, ಸರ್ ಇಷ್ಟು % ಕೊಡ್ಬೇಕು. ನಾನೇನಪ್ಪ ಮಾಡ್ಲಿ, ಅಧಿಕಾರ ಇಲ್ಲ. ಈಗ ಅಧಿಕಾರ ಇದ್ದವರು ಅವರು ಏನು ಕ್ರಮ ತಗೋತಾ ಇಲ್ಲ. ಇಷ್ಟೇ ನಾನು ಉತ್ತರ ಕೊಡೋದಾಗಿದೆ. ಬಟ್ ಇದು ಒಂದಲ್ಲ ಎರಡಲ್ಲ, ಸಾಕಷ್ಟು ಪ್ರಕರಣಗಳು ನಿಮ್ಮ ಮಾಧ್ಯಮಗಳು ನೀವು ತೋರಿಸ್ತಾ ಪತ್ರಿಕಾ ಮಾಧ್ಯಮಗಳು ಪ್ರಕಟ ಆಗಿದೆ. ದಯಮಾಡಿ ನಾವು ಹೇಳೋದಿಷ್ಟೇನೆ, ಇದು ದೊಡ್ಡ ಮಟ್ಟದಲ್ಲಿ ಇದೊಂದು ಹೋರಾಟ ಆಗ್ಬೇಕು. ಇವತ್ತೇನು ಆ ಪಂಚಾಯತಿ ಡೆವಲಪ್ಮೆಂಟ್ ಅಧಿಕಾರಿ ಇದ್ದಾನೆ, ಅವ್ರಿಗೆ ಇವತ್ತು ಏನು ಒಂದು ದೌರ್ಜನ್ಯ ಆಗಿದೆ, ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಗಮನಕ್ಕೆ ತರಬೇಕು. ಇಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ನಂಬ್ಕೊಂಡ್ರೆ ಯಾವುದೇ ಕಾರಣ ಅದನ್ನು ಬೇಕಾದ್ರೆ ರಿಪೋರ್ಟ್ ಮಾಡಿ ರಾಜಿ ಮಾಡಿ ಮಾಡಿಸ್ತಾರೆ. ಇದು ಆ ಪಿಡಿಒಗೂ ಕೂಡ ನ್ಯಾಯ ಸಿಗ್ಬೇಕು. ಈ ಅರಸೀಕೆರೆ ಗ್ರಾಮ ಪಂಚಾಯತ್ ಏನು ಕುಳ್ಳಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ಇದ್ದಾರೆ, ಇವ್ರನ್ನ ಕೂಡ್ಲೆ ಅಮಾನತ್ ಮಾಡಿ ಅವರು ಡಿಇಗೆ ಇನಿಷಿಯೇಟ್ ಮಾಡಬೇಕು. ಮುಖ್ಯವಾಗಿ ಏನು ಮುಖ್ಯ ಕಾರ್ಯನಿರ್ವಾಹಕರಿದ್ದಾರೆ ಪೂರ್ಣಿಮಾ ಅವರು, ಅವ್ರನ್ನ ಕೂಡ್ಲೆ ಅಮಾನತ್ ಮಾಡಿ ಅವ್ರನ್ನ ಡಿಪಾರ್ಟ್ಮೆಂಟಲ್ ಎಂಕ್ವೈರಿಗೆ ಅವ್ರನ್ನ ಕೊಡಿಸಿ ಯಾವುದೇ ತರ ಒಂದು ಪೋಸ್ಟಿಂಗ್ ಎಲ್ಲೂ ಕೊಡದೇನೆ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸಕ್ಕೆ ಬಯಸ್ತೀನಿ. ಇವು CS ಕೊಡ್ತಾರೆ, ಯಾರು ತಗೊಂಡು ಗ್ರಾಮ ಪಂಚಾಯತ್ ಮೆಂಬರ್ ತಗೊಂಡೋಗಿ CS ಕೊಡ್ತಾರೆ, ಎಲ್ಲರಿಗೂ ಬರೀ ಈಗ CS ಇಸ್ ದಿ ಮೇನ್ ಬಿಗ್ ವೇಲ್ ಆಫ್ ದಿ ಕಮಿಷನ್ ಇನ್ ಜಿಲ್ಲಾ ಪಂಚಾಯತ್ ಆಫ್ ಹಾಸನ್. ಅಡಿಷನಲ್ ಆಕ್ಷನ್ ಪ್ಲಾನ್ ಹೆಂಗ್ ಮಾಡ್ತಾ ಇದಾರೆ ಅಂತ ಒಂದ್ ಸ್ವಲ್ಪ ಕೇಳ್ಕೊ ಬರ್ತೀರಾ ನಿಮ್ಮ ಮುಖ್ಯ ಕಾರ್ಯದರ್ಶಿಗಳನ್ನ. ಯಾವ ರೂಲ್ಸ್ ಇದಾಗಲೇ ಈಗ ನಾಳೆಯಿಂದ ಈಗ ನೆಕ್ಸ್ಟ್ 30ನೇ ತಾರೀಕು ಒಂದು ಫೈನಾನ್ಷಿಯಲ್ ಇಯರ್ ಆದ್ಮೇಲೆ ಈಗೆಲ್ಲ ಆನ್ಲೈನ್ ಮಾಡ್ತಿದ್ದಾರೆ, ಈ ತರ ಅಭಯನಗರ ಮಾಡ್ತಿದ್ದಾರೆ ಆ ಸ್ಥಳೀಯವಾಗಿ ಜಿಲ್ಲೆಗಳಲ್ಲಿ ಅಂದ್ಬಿಟ್ಟು ಈಗ ಆನ್ಲೈನ್ ಪ್ರಕ್ರಿಯೆ ಮಾಡ್ತಾ ಇದಾರೆ. ಬಟ್ ಈ ಪ್ರಕ್ರಿಯೆನ ಎಷ್ಟು ದುರ್ಬಳಕೆ ಮಾಡ್ಕೊಂಡ್ರು ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ರಕ್ತ ಗೀರಾಕ್ಬಿಟ್ರು. ಕೆಲಸ ಮಾಡೋ ಜೊತೆಗೆ ಈ ಕಮಿಷನ್ ದುಡ್ಡು ಬಂದ್ರೆ ಮಾತ್ರ 2 ರಿಂದ 3% ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಸ್ಯಾಂಕ್ಷನ್ ಒಂದೊಂದು ಪಂಚಾಯತಿಗೆ 2 ರಿಂದ 3 ಕೋಟಿ ಸ್ಯಾಂಕ್ಷನ್ ಮಾಡ್ತಾ ಇದಾರೆ. ಅದನ್ನ ಆವರೇಜ್ 1.5 ಕೋಟಿಯಿಂದ 2 ಕೋಟಿ. ಅಲ್ಲಿಗೆ ಜಿಲ್ಲೆ ಲೆಕ್ಕ ಹಾಕೊಳ್ಳಿ ಎಷ್ಟು ಪಂಚಾಯತಿಗಳು ಬರ್ತವೆ, ಎಷ್ಟು ಅಡಿಷನಲ್ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡ್ಕೊಟ್ಟಿರ್ಬೋದು. ನೀವು ಒಂದು ಈ ಕಡೆ ಕಮ್ಯುನಿಟಿ ವರ್ಕ್ಸ್ ಅಡಿಷನಲ್ ಆಕ್ಷನ್ ಪ್ಲಾನ್ ವಿತ್ ರೆಸ್ಪೆಕ್ಟ್ ಟು ಕಮ್ಯುನಿಟಿ ವರ್ಕ್ಸ್, ಅಡಿಷನಲ್ ಆಕ್ಷನ್ ಪ್ಲಾನ್ ವಿತ್ ರೆಸ್ಪೆಕ್ಟ್ ಟು ರೈತರಿಗೆ ಸಂಬಂಧಪಟ್ಟಂತ ಬದುಗಳು ಮತ್ತೆ ಕೊಟ್ಟಿಗೆಗಳು ಇವೆಲ್ಲ ಸಂಬಂಧಪಟ್ಟಿದ್ದವು.